ಚಿತ್ರದುರ್ಗದ ಗೊರ್ಲತ್ತು ಕ್ರಾಸ್ ಬಳಿ ಭೀಕರ ಅಪಘಾತ. ಶಿವಮೊಗ್ಗ ಮೂಲದ ಇಬ್ಬರು ಬಸ್ನಲ್ಲೇ ಸಜೀವ ದಹನ ಆಗಿರೋದು. ಶಿವಮೊಗ್ಗ ಮೂಲದವರು ಬೆಂಗಳೂರಿನಿಂದ ಶಿವಮೊಗ್ಗದಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಬಹುತೇಕರು ಕುಮಟಾ ಮತ್ತು ಗೋಕರ್ಣ ಮೂಲದವರು. ಅಲ್ಲಿ ಅವರು ಕೆಲವರು ಇಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಿರ್ತಾರೆ, ಕೆಲವರು ಓದ್ತಿರ್ತಾರೆ, ಕೆಲವರು ಇಲ್ಲೇ ಜೀವನ ಕಂಡುಕೊಂಡಿರ್ತಾರೆ. ಹಬ್ಬ ಬಂದಿದೆ, ರಜಾ ಇದೆ ಅನ್ನೋ ಕಾರಣಕ್ಕೆ ಊರ್ ಕಡೆ ಹೋದವರು ಇರ್ತಾರೆ. ಇನ್ನು ಕೆಲವರು ಗೋಕರ್ಣ ಪ್ರವಾಸಿ ತಾಣ, ಹಾಗಾಗಿ ಪ್ರವಾಸಕ್ಕೆ ಅಂತ ಹೋದವರು ಇರ್ತಾರೆ. ಯಾಕಂದ್ರೆ ಬಸ್ನಲ್ಲಿರುವಂತಹ 29 ಜನ ಪ್ರಯಾಣಿಕರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಜನ ಪ್ರಯಾಣಿಕರು ಗೋಕರ್ಣಕ್ಕೆ ಟಿಕೆಟ್ ಬುಕ್ ಮಾಡಿದ್ರು. ಬೆಂಗಳೂರಿನಿಂದ ಶಿವಮೊಗ್ಗದಿಂದ ಗೋಕರ್ಣ, ಮಧ್ಯದಲ್ಲಿ ಕುಮಟಾದಲ್ಲೂ ಕೂಡ ಕೆಲವು ಪ್ರಯಾಣಿಕರು ಇಳಿಯೋರಿತ್ತು. ಗೋಕರ್ಣದಲ್ಲಿ ಒಂದಷ್ಟು ಜನ ಪ್ರಯಾಣಿಕರು ಇಳಿಯೋರಿತ್ತು. ಆದರೆ ಚಿತ್ರದುರ್ಗದ ಬಳಿ ಈ ಒಂದು ಭೀಕರ ಆಕ್ಸಿಡೆಂಟ್ ಆಗಿದ್ದು 17 ಮಂದಿ ಸಜೀವ ದಹನ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ ಸಂಪರ್ಕದಲ್ಲಿ. ಕಿರಣ್, ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಶ್ವೇತಾ, ಏನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲತ್ ಕ್ರಾಸ್ ಬಳಿ ನಡೆದಿರ್ತಕ್ಕಂಥ ಭೀಕರ ಅಪಘಾತದಲ್ಲಿ ಸದ್ಯ ಈಗ ತಾನೇ ಜಸ್ಟ್ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ ಅವರು ಕೊಟ್ಟ ಮಾಹಿತಿ ಪ್ರಕಾರ ಏನಂತಂದ್ರೆ ಟೋಟಲ್ 32 ಜನ ಪ್ರಯಾಣ ಮಾಡ್ತಾ ಇದ್ರು ಬಸ್ ಅಲ್ಲಿ. ಅದರಲ್ಲಿ 21 ಜನ ಸದ್ಯ ಟ್ರೇಸ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸದ್ಯ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ಆಸ್ಪತ್ರೆಯಲ್ಲಿ 12 ಜನನ ಶಿಫ್ಟ್ ಮಾಡಲಾಗಿದೆ. ಉಳಿದಂತ 9 ಜನನ ಈಗಾಗಲೇ ಶಿರಾ ಆಸ್ಪತ್ರೆ ಶಿಫ್ಟ್ ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಏನಂತಂದ್ರೆ 11 ಜನ ಟ್ರೇಸ್ ಆಗಿಲ್ಲ ಅಂತಕ್ಕಂಥದ್ದು ಸದ್ಯ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ್ ಅವರು ಈಗ ತಾನೇ ಕೊಟ್ಟಿರ್ತಕ್ಕಂಥ ಮಾಹಿತಿಯಿಂದಾಗಿ ಸಾವಿನ ಸಂಖ್ಯೆ ಸದ್ಯ 11ರಿಂದ ಶುರುವಾಗುತ್ತೆ ಅಂತಕ್ಕಂಥದ್ದು ಈಗ ಸದ್ಯ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದರಲ್ಲಿ ಮಕ್ಕಳು ಕೂಡ ಇರಬಹುದು ಅಂತಕ್ಕಂಥ ಸಾಧ್ಯತೆ ಇಟ್ಟಿರ್ತಕ್ಕಂಥ ಮಾಹಿತಿ ಕೂಡ ಈಗಾಗ ಲಭ್ಯವಾಗ್ತಾ ಇದೆ. ಈಗ ಏನೋ ಲಾರಿ ಚಾಲಕರ ಒಂದು ಅಜಾಗರೂಕತೆಯಿಂದ ಡ್ರೈವಿಂಗ್ ನಿಂದಾಗಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಏನು ಸಂಪೂರ್ಣವಾಗಿ ಬಸ್ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಇದರಿಂದಾಗಿ ನಿಜಕ್ಕೂ ಕೂಡ ದೊಡ್ಡ ಭೀಕರತೆ ಎಂದು ಇಲ್ಲಿ ಕಾಡ್ತಿದೆ ಅಂತ ಹೇಳುವುದಾಗಿ ಸದ್ಯ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಭಂಡಾರ ಆಗಿರ್ಬೋದು ಹಾಗೂ ತುಮಕೂರು ಎಸ್ಪಿ ಅಶೋಕ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಒಂದು ಬಾಡಿಗಳು ಶಿಫ್ಟ್ ಮಾಡತಕ್ಕಂಥ ಆಗಿರ್ಬೋದು, ಪೇಷಂಟ್ ಗಳನ್ನ ಅವರ ಗಾಯಾಳುಗಳನ್ನು ಶಿಫ್ಟ್ ಮಾಡತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂತಂದ್ರೆ 5-6 ಕಿಲೋಮೀಟರ್ ಗಟ್ಟಲೆ ಚಿತ್ರದುರ್ಗ ಕಡೆ ಆಗಿರ್ಬೋದು, ಈ ತುಮಕೂರು ಕಡೆ ಆಗಿರ್ಬೋದು ಟ್ರಾಫಿಕ್ ಸಿಕ್ಕಾಪಟ್ಟೆ ಆಗಿರ್ತಕ್ಕಂಥದ್ದು. ಈಗ ಸದ್ಯ ಗಾಯಾಳುಗಳು ಹಿರಿಯೂರು ಆಸ್ಪತ್ರೆ ಮತ್ತು ಶಿರಾ ಆಸ್ಪತ್ರೆ ಚಿಕಿತ್ಸೆ ಪಡೆದಿದ್ದಾರೆ. ಈಗ ಸದ್ಯ ಎಸ್ಪಿ ಅವರು ಈಗ ತಾನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ 11 ಜನ ಟ್ರೇಸ್ ಸಿಕ್ಕಿಲ್ಲ ಅಂತಕ್ಕಂಥದ್ದು. ಇದು ಅದಕ್ಕಿಂತ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಅನ್ನೋದು ಇದೆಯಾ, ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಾಗಿದೆ ಶ್ವೇತಾ. ಓಕೆ ಕಿರಣ್, ಹಾಗಾದ್ರೆ ಈಗ ಸಿಗ್ತಾ ಇರೋ ಮಾಹಿತಿ ಪ್ರಕಾರ 11 ಜನ ಮೃತಪಟ್ಟಿದ್ದಾರೆ, ಉಳಿದವರು ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಖಂಡಿತ ಶ್ವೇತಾ, ಯಾಕಂತಂದ್ರೆ ಟೋಟಲ್ 32 ಜನ ಬುಕಿಂಗ್ ಮಾಡಿರ್ತಾರೆ ಅಂತಕ್ಕಂಥದ್ದು. ಅದರಲ್ಲೂ 30 ಜನ ಬುಕಿಂಗ್ ಮಾಡಿದ್ದಾರೆ. ಒಬ್ರು ಕಂಡಕ್ಟರ್, ಒಬ್ರು ಡ್ರೈವರ್ ಸೇರ್ಬಿಟ್ಟು ಟೋಟಲ್ 32 ಜನ ಇದ್ದಾರೆ. ಆ 32 ಜನದಲ್ಲಿ 21 ಜನ ಸದ್ಯ ಟ್ರೇಸ್ ಆಗಿರ್ತಕ್ಕಂಥದ್ದು. 21 ಜನ ಟ್ರೇಸ್ ಆಗಿರೋ, ಉಳಿದ 11 ಜನತೀಗ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣ ಬಸ್ ಸುಟ್ಟು ಕರಕಲಾಗಿರೋ ಪರಿಣಾಮವಾಗಿ 11 ಜನನು ಕೂಡ ಡೆತ್ ಆಗಿರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಎಸ್ಪಿ ಅವರ ಪ್ರಾಥಮಿಕ ಮಾಹಿತಿ. ಇನ್ನೂ ಕೂಡ ಬಸ್ ನಲ್ಲಿ ಇರ್ತಕ್ಕಂಥ ಒಂದು ರೀತಿಯ ಶವಗಳಿದಾವೆ, ಅವನ ಬಾಡಿಗಳು ಯಾವುದು ಕೂಡ ಇನ್ನೂ ತೆಗಿತಕ್ಕಂಥ ಕೆಲಸ ಆಗಿಲ್ಲ. ಯಾಕಂದ್ರೆ ಸಂಪೂರ್ಣ ಬಸ್ ಸುಟ್ಟು ಕರಕಲಾಗಿರ್ತಕ್ಕಂಥ ಪರಿಣಾಮವಾಗಿ ಇನ್ನೂ ಕೂಡ ಫೈರ್ ಇಂಜಿನ್ ಕೂಡ ಒಂದು ವ್ಯವಸ್ಥೆ ಹೊಂದಿದ್ದಾರೆ. ಫೈರ್ ಇಂಜಿನ್ ಕೂಡ ಒಂದು ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡ್ತು. ಈಗ ಕಂಟೈನರ್ ಲಾರಿಯನ್ನು ಶಿಫ್ಟ್ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಒಟ್ಟಾರೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಎಷ್ಟು ಜನ ಡೆತ್ ಆಗಿರ್ತಕ್ಕಂಥವ್ರು, ಯಾವ ಮೂಲದವರು, ಟೋಟಲ್ ಸಂಖ್ಯೆ ಎಸ್ಪಿ ಅವರು ಅಧಿಕೃತವಾಗಿ ತಿಳಿಸಬೇಕಾಗಿದೆ ಶ್ವೇತಾ. ಓಕೆ ಕಿರಣ್, ಇದು ಎಕ್ಸಾಕ್ಟ್ಲಿ ಎಷ್ಟೊತ್ತಿಗೆ ಆಗಿರೋದು ಆಕ್ಸಿಡೆಂಟ್? ಶ್ವೇತಾ, ಏನು ಬೆಳಗಿನ ಜಾವ 2:15 ಸುಮಾರಿಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಅಪಘಾತ. ಏನಂತಂದ್ರೆ ಕಂಟೈನರ್ ಲಾರಿಯ ಚಾಲಕ ಏನಿದ್ದಾನೆ, ಹರಿಯಾಣ ಮೂಲದ ಲಾರಿ ಅದು. ಆ ಲಾರಿಯ ಚಾಲಕ ನಿದ್ರೆಗೆ ಜಾರಿರ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಏನು ಚಿತ್ರದುರ್ಗದ ಕಡೆಯಿಂದ ಬೆಂಗಳೂರಿಗೆ ಕಡೆ ಬರ್ತಾ ಇರ್ತಕ್ಕಂಥ ಲಾರಿ ಅದು ಡಿವೈಡರ್ ದಾಟಿಬಿಟ್ಟು ಒನ್ ವೇಗ್ ಹೋಗ್ಬಿಟ್ಟು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಏನು ಸೀಬರ್ಡ್ ಬಸ್ಸು ಬೆಂಗಳೂರಿನಿಂದ ಗೋಕರ್ಣ ಕಡೆ, ಶಿವಮೊಗ್ಗ, ಗೋಕರ್ಣ, ಮುರುಡೇಶ್ವರ ಏನು ಸಾಲು ರಜೆಗಳಿದ್ದು, ಆ ರಜೆಗಳನ್ನ ಒಂದ್ ರೀತಿ ಕಳಿಬೇಕು, ಖುಷಿಯಿಂದ ಕಳಿಬೇಕು ಅಂತ ಒಂದು ದೃಷ್ಟಿಯಲ್ಲಿ ಕೆಲವರೆಲ್ಲ ಆ ಭಾಗಕ್ಕೆ ಹೋಗ್ತಾ ಇದ್ರು. ಈ ಒಂದು ಹೋಗ್ತಾ ಇದ್ದ ಸಂದರ್ಭದಲ್ಲಿ ಚಿರನಿದ್ರೆಗೆ ಜಾರಿರ್ತಾರೆ. ಅಂದ್ರೆ ಮೀನ್ಸ್ ಸ್ಲೀಪರ್ ಕೋಚ್ ಬಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಒಂದು ಏನು ಲಾರಿ ಚಾಲಕ ಗುದ್ದಿದ ಪರಿಣಾಮವಾಗಿ
ಸ್ಥಳದಲ್ಲೇ ಸುಮಾರು ಮಂದಿ ಜನರಿಗೆ Okay, ಈಗ 2:30 ದುರ್ಘಟನೆ ಅಂತ ಆಕ್ಸಿಡೆಂಟ್ ಹೇಳ್ಬೋದು. ಆಗಿರೋದು ಕಿರಣ್. 2:30 ಆಕ್ಸಿಡೆಂಟ್ ಆದ ನಂತರ ಬಸ್ಸಿಗೆ ಬೆಂಕಿ ಹೊತ್ಕೊಂಡಿದೆ. ಬಟ್ ಬಸ್ನಲ್ಲಿದ್ದವ್ರನ್ನ ಹೊರಗಡೆ ತೆಗೆದು ಅವ್ರನ್ನ ಆಸ್ಪತ್ರೆಗೆ ರವಾನಿಸಿದ್ದು ಅದು ಎಷ್ಟೊತ್ತಿಗಾಯ್ತು ಅಂದಾಜು? ಶ್ವೇತಾ, ಏನು ಇಮಿಡಿಯೇಟ್ 2:30ರಿಂದ 3 ಗಂಟೆ ಸುಮಾರಿನ ಸಂದರ್ಭದಲ್ಲೇ ಸ್ಥಳಕ್ಕೆ ಪೊಲೀಸರು ಕೂಡ ಇಲ್ಲಿ ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರಾಗಿರ್ಬೋದು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ತದನಂತರದಲ್ಲಿ ಯಾಕಂತಂದ್ರೆ ವಿಡಿಯೋಗಳಲ್ಲಿ ನಾವು ಗಮನಿಸಬಹುದಾಗುತ್ತೆ ಏನಂತಂದ್ರೆ ಲಾರಿ ಏನು ಬಸ್ಗೆ ಗುದ್ದಿದ ಪರಿಣಾಮವಾಗಿ ಸ್ಥಳದಲ್ಲಿ ಸಾಕಷ್ಟು ಬರ್ನಿಂಗ್ ಆಗಿರ್ತಕ್ಕಂಥದ್ದು, ಬೆಂಕಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಹೊತ್ತಿರ್ತಕ್ಕಂಥದ್ದು. ಇದರ ಪರಿಣಾಮವಾಗಿ ಆ ಸಂದರ್ಭದಲ್ಲಿ ಬೆಂಕಿ ಸಂಪೂರ್ಣವಾಗಿ ಆರುವ ತನಕ ಕೂಡ ಯಾವುದೇ ರೀತಿಯ ಶಿಫ್ಟಿಂಗ್ ಕಾರ್ಯಗಳಾಗಿರ್ಬೋದು ಅದಾಗಿಲ್ಲ. ಇದರ ಮಧ್ಯೆ ಕೆಲವರು ಏನೋ ಆಗ್ಲೇ ತಾರೆ 3 ಮಹಿಳೆಯರು ಯುವತಿಯರು ನೋಡಿದ್ವಿ. ಬೆಂಗಳೂರಿನ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿಯರು ಅವರು ಕೆಲ ಸಂಬಂಧಿಕರಿಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಅದಾದಂತ ಕ್ಷಣದಲ್ಲೇನೆ ಕೆಲವರೆಲ್ಲ ಎಸ್ಕೇಪ್ ಆಗಿದ್ದಾರೆ, ಜಂಪ್ ಮಾಡ್ಕೊಂಡಿದ್ದಾರೆ. ಇನ್ ಕೆಲವರು ಏನಂತಂದ್ರೆ ನಿದ್ದೆಗೆ ಜಾರಿದ್ರ ಪರಿಣಾಮವಾಗಿ ಖಂಡಿತ ಅವರು ದುಃಖ ಅಂತಂದ್ರೆ ಅವರು ಚಿರನಿದ್ರೆಗೆ ಹಂಗೇನೆ ಜಾರಿ ಇರ್ತಕ್ಕಂಥದ್ದು. ಕೆಲವರು ಹೊರಗಡೆ ಬಂದಿದ್ದಾರೆ, ಇನ್ ಕೆಲವರು ಅಲ್ಲೇ ಇದ್ದ ಪರಿಣಾಮವಾಗಿ ಕೆಲವರು ಬರ್ನಿ ಆಗಿರ್ತಕ್ಕಂಥದ್ದು. ಆ ನಂತರದಲ್ಲಿ ಪೊಲೀಸರು ಒಂದ್ ರೀತಿ ಪೊಲೀಸರಾಗಿರ್ಬೋದು, ಜಿಲ್ಲಾ ADC ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಬೆಳಗ್ಗೆಯಿಂದ ಕೂಡ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.